ಬ್ರೇಕ್ ನಂತರ ಸುಹಾಸಿನಿ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಫೈಬ್ರಾಯ್ಡ್ ಬಗ್ಗೆ ಮಾತಾಡ್ತಾ ಇದ್ದೀವಿ, ಬನ್ನಿ ಮತ್ತಷ್ಟು ಮಾತಾಡೋಣ. ಡಾಕ್ಟರ್, ಈಗ ಟ್ಯೂಮರ್ ಹೋಗಿ ಕ್ಯಾನ್ಸರ್ ಆಗುವಂಥ ಚಾನ್ಸಸ್ ಇರುತ್ತಾ ಅಂತ? ಫೈಬ್ರಾಯ್ಡ್ ಟ್ಯೂಮರ್ ಹೋಗ್ಬಿಟ್ಟು. ಹೌದು, ಅಂದರೆ ಬಹಳಷ್ಟು ವರ್ಷಗಳಿಂದ ಈ ಥರ ಗೆಡ್ಡೆ ಇದ್ದು ಅದಕ್ಕೆ ಯಾವುದೇ ರೀತಿಯಾದಂತಹ ಪರಿಹಾರ ಕಾಣಿಸ್ಕೊಳ್ದೇ ಇರೋರಲ್ಲಿ ಆಗೋ ಸಾಧ್ಯತೆಗಳು ಹೆಚ್ಚಿದೆ. ಆದರೆ ಈ ಥರ ಯೂಟ್ರೈನ್ ಫೈಬ್ರಾಯ್ಡ್ ಅಂತ ಏನು ಕರಿತೀವಿ, ಇದು ಸಾಮಾನ್ಯವಾಗಿ ನಾನ್ ಕ್ಯಾನ್ಸರಸ್ ಅಂತಾನೆ ತಗೋತೀವಿ. ಎಷ್ಟೇ ಸಲ ಪರೀಕ್ಷೆ ಮಾಡಿ ನೋಡಿದ್ರು, ಈಗ ಪೇಷಂಟಿಗೆ ಗೊತ್ತಾಗಿದೆ ಈ ಥರ ಗೆಡ್ಡೆ ಇದೆ ಅಂತ, ಎಷ್ಟೇ ಸಲ ಪರೀಕ್ಷೆ ಮಾಡಿದ್ರು ಅದು ಕ್ಯಾನ್ಸರಸ್ ಆಗಿ ಕಾಣಿಸ್ಕೊಳ್ಳಲ್ಲ. ಅದೇ ರೀತಿಯಲ್ಲಿ ತುಂಬಾ ವರ್ಷ, ಈಗ 20 ವರ್ಷ ಅಥವಾ 30 ವರ್ಷ ಅದೇ ಸಮಸ್ಯೆಲಿ ಇದ್ದು ಮುಟ್ಟು ನಿಲ್ಲೋ ಟೈಮಲ್ಲಿ, ಮೆನೋಪಾಸ್ ಟೈಮಲ್ಲಿ ಈ ಥರ ಸಮಸ್ಯೆ ಮತ್ತೆ ಕ್ಯಾನ್ಸರ್ ಆಗಿ ಕಾಣಿಸ್ಕೊಳ್ಳೋ ಕೆಲವೊಂದು ಸೆಲ್ಸ್ಗಳು ಆಗೋ ಸಾಧ್ಯತೆಗಳು ಹೆಚ್ಚಿದೆ. ಆದರೆ ಅದಕ್ಕಿಂತಲೂ ಮಿಗಿಲಾಗಿ ಇದು ಸೇಫ್ ಟ್ಯೂಮರ್ ಅಂತ ನಾವು ಹೇಳ್ತೀವಿ, ಬಿನೈನ್ ಟ್ಯೂಮರ್. ಅದು ಎಷ್ಟೇ ವರ್ಷ ಇದ್ರೂ ಅದಕ್ಕೆ ನಾವು ಒಳ್ಳೆ ರೀತಿಯಲ್ಲಿ ನಾವು ಟ್ರೀಟ್ಮೆಂಟ್ ತಗೊಂಡು ಅದನ್ನ ವಾಸಿ ಮಾಡ್ಕೊಂಡ್ರೆ ಮತ್ತೆ ಅದು ರಿಪೀಟ್ ಆಗೋ ಸಾಧ್ಯತೆಗಳು ಬಹಳ ಕಡಿಮೆ. ಟ್ರೀಟ್ಮೆಂಟ್ ಅಂದ್ರೆ ಏನು? ಅಂದ್ರೆ ಅದನ್ನ ಅಲ್ಲೇ ಕರಗು ಹೋಗೋವಾಗೆ ಖಂಡಿತ ಸರ್ಜರಿ ಮಾಡ್ಲೇಬೇಕಂತ ಇಲ್ಲ, ಎಲ್ಲಾ ಟ್ಯೂಮರ್ಗೂ ಸರ್ಜರಿ ಅಂತ ನಾವು ಸಜೆಸ್ಟ್ ಮಾಡಲ್ಲ. ಇನ್ಫ್ಯಾಕ್ಟ್ ತುಂಬಾ ಸೈಜ್ ತೀರಾ ದೊಡ್ಡದಾಗಿದೆ, ಕೆಲವು ನಾವು ಹೇಳ್ತೀವಿ ನಿಂಬೆ ಹಣ್ಣು ಗಾತ್ರದ ಸೈಜ್ ಆಗೋಗ್ಬಿಟ್ಟಿದೆ ಅಥವಾ ಆರೆಂಜ್ ಸೈಜ್ ಅಷ್ಟು ಬೆಳೆದು ಬಿಟ್ಟಿದೆ, ತುಂಬಾ ತೀರಾ ಬ್ಲೀಡಿಂಗ್ ಆಗ್ತಾ ಇದೆ, ಸ್ಟಾಪ್ ಆಗ್ತಿಲ್ಲ, ಕಾಂಪ್ಲಿಕೇಶನ್ಸ್ ಜಾಸ್ತಿ ಕಾಣಿಸ್ಕೊಳ್ತಾ ಇದೆ ಆಕೆಯಲ್ಲಿ ಅಂತ ನೋಡಿದಾಗ ಆಗ ಖಂಡಿತ ಸರ್ಜರಿ ಅಂತ ಹೇಳ್ತಾರೆ. ಇಲ್ಲ ಅಂತ ಆದರೆ ಟ್ಯೂಮರ್ ಇದೆ ಅಂತ ಗೊತ್ತಾಗಿದೆ, ಈ ಥರ ಗೆಡ್ಡೆ ಬೆಳೀತಾ ಇದೆ ಅಂತ ಗೊತ್ತಾದಾಗ ಹೋಮಿಯೋಪತಿ ಚಿಕಿತ್ಸೆ ಕೊಡೋ ಮುಖಾಂತರ ಆ ಗೆಡ್ಡೆ ಕರಗೋ ಹಾಗೆ ಮೆಡಿಸಿನ್ಸ್ ಕೊಡ್ತೀವಿ. ಮುಖ್ಯವಾಗಿ ಹಾರ್ಮೋನ್ ಉತ್ಪಾದನೆನ ಏನು ಫ್ಲಕ್ಚುಯೇಷನ್ ಆಗ್ತಾ ಇದೆ, ಈಸ್ಟ್ರೋಜನ್ ಪ್ರೊಜೆಸ್ಟ್ರಾನ್ ಉತ್ಪಾದನೆಯಲ್ಲಿ ಕರೆಕ್ಟ್ ಬ್ಯಾಲೆನ್ಸ್ ಆಗೋ ಹಾಗೆ ಮೆಡಿಸಿನ್ಸ್ ಇರುತ್ತೆ. ಅದೇ ರೀತಿ ಮುಂದೆ ಟ್ರೀಟ್ಮೆಂಟ್ ಕಂಟಿನ್ಯೂ ಮಾಡೋದ್ರಿಂದ ಈ ಥರ ಬ್ಲೀಡಿಂಗ್ ಜಾಸ್ತಿ ಆಗೋದು ಕಡಿಮೆ ಆಗೋದು, ಅದೇ ರೀತಿ ಗೆಡ್ಡೆ ಬೆಳೆಯೋದಕ್ಕೆ ಒಳ್ಳೆ ಪೌಷ್ಟಿಕಾಂಶತೆ ಇಲ್ಲದೆ ಇರೋದ್ರಿಂದ ಗೆಡ್ಡೆ ಸಣ್ಣದಾಗ್ತಾ ಹೋಗೋದು. ಸೊ ಅದೇ ಸಿಂಪ್ಟಮ್ಯಾಟಿಕ್ ಆಗಿ ಕೊನೆಗೆ ಕರಗಿ ಹೋಗುತ್ತೆ. ಅಂದ್ರೆ ಲೈಫ್ ಲಾಂಗ್ ತಗೋಬೇಕಾ ಹೆಂಗೆ ಟ್ರೀಟ್ಮೆಂಟ್? ಇಲ್ಲ, ನಾವೊಂದು ಟ್ರೀಟ್ಮೆಂಟ್ ಡ್ಯೂರೇಷನ್ ಅಂತ ಹೇಳುವಾಗ ಅಟ್ಲೀಸ್ಟ್ ಮಿನಿಮಮ್ 2 years ರೆಗ್ಯುಲರ್ ಆಗಿ ತಗೊಂಡು ನಿಲ್ಸಿದ್ದಾರೆ ಅಂತ ಆದ್ರೆ, ಒಂದ್ಸಲ ಗೆಡ್ಡೆ ಕಂಪ್ಲೀಟ್ ಆಗಿ ಹೋಗಿದೆ ಅಂತ ಆದ್ರೆ ಮತ್ತೆ ಬರೋ ಸಾಧ್ಯತೆಗಳು ಇಲ್ಲ. ಸೊ ಇದಕ್ಕೆ ನಾವು ಅಪ್ರೋಚ್ ಕೊಡೋದು ಡಿಫ್ರೆಂಟ್ ಆಗಿರುತ್ತೆ. ಜೆನೆಟಿಕ್ ಕಾನ್ಸ್ಟಿಟ್ಯೂಷನಲ್ ಸಿಮಿಲಿಮಮ್ ಅಂತ ಹೇಳ್ತೀವಿ. ಅಂದ್ರೆ ಜೆನೆಟಿಕಲಿ ಆ ವೈಯಕ್ತಿಕತೆನ ನಾವು ಅಸೆಸ್ ಮಾಡ್ತೀವಿ, ಏನಕ್ಕೆ ಬಂದಿರ್ಬೋದು, ಯಾವ್ಯಾವ ಇಂಡಿವಿಜುವಲ್ ನೇಚರ್ನ ನಾವು ಅಸೆಸ್ ಮಾಡ್ತೀವಿ. ಯಾಕಂದ್ರೆ ಸ್ಟ್ರೆಸ್, ಟೆನ್ಷನ್ ಫ್ಯಾಕ್ಟರ್ಸ್ ಇದ್ರೂ ಈ ತರ ಸಮಸ್ಯೆಗಳಾಗೋ ಸಾಧ್ಯತೆ ಹೆಚ್ಚಿದೆ. ಸೊ ಹಾಗಾಗಿ ಮಹಿಳೆ ಅಂತ ಹೇಳುವಾಗ ಎಲ್ಲಾ ರೀತಿಯಲ್ಲಿ ಪ್ರತಿ ತಿಂಗಳು ಬಹಳಷ್ಟು ಮಟ್ಟಕ್ಕೆ ಹಾರ್ಮೋನ್ಸ್ ಅಲ್ಲಿ ಏರ್ಪೇರ್ ಆಗ್ತಾ ಇರುತ್ತೆ. ಸೊ ಆಕೆಯಲ್ಲಿ ಏನಕ್ಕೆ ಈ ತರ ತೊಂದರೆಗಳು ಬರ್ತಾ ಇದೆ, ಸೊ ಇಸ್ ಇಟ್ ಜೆನೆಟಿಕ್ ಅಂದ್ರೆ ಪಾರಂಪರ್ಯವಾಗಿ ಬಂದಿದ್ಯಾ ಅಥವಾ ಆಕೆ ಫುಡ್ ಹ್ಯಾಬಿಟ್ಸ್ ರಿಲೇಟೆಡ್ ಆಗಿದ್ಯಾ? ಸೊ ಎಲ್ಲಾ ರೀತಿಯಲ್ಲೂ ನಾವು ಅಸೆಸ್ ಮಾಡಿ ಎಲ್ಲೆಲ್ಲೆಲ್ಲ ನಮಗೆ ತಪ್ಪು ಕಾಣಿಸ್ತಾ ಇದೆ ಅಲ್ಲೆಲ್ಲ ನಾವು ಕರೆಕ್ಟ್ ಮಾಡ್ತಾ ಮೆಡಿಸಿನ್ಸ್ ಮುಖಾಂತರ ಯಾವುದೇ ಸೈಡ್ ಎಫೆಕ್ಟ್ ಇಲ್ಲದೆ ಖಂಡಿತವಾಗ್ಲೂ ಕಂಪ್ಲೀಟ್ ಆಗಿ ವಾಸಿ ಮಾಡ್ತೀವಿ. ಓಕೆ, ಈಗ ಕಾಲರ್ ರೆಡಿ ಇದ್ದಾರೆ ಗೌರಿ ಅಂತ ದಾವಣಗೆರೆಯಿಂದ. ಗೌರಿ ಅವರೇ ಹೇಳಿ, ಏನು ಸಮಸ್ಯೆ ಇದೆ? ಹಲೋ ಮೇಡಮ್. ಹಾ ಹೇಳಿ. ನಮಸ್ಕಾರ ಮೇಡಮ್, ನಾನು ಗೌರಿ ಅಂತ. ಮಾತಾಡಿ ಮೇಡಮ್. ಹೇಳಿ ಪ್ರಶ್ನೆ ಹೇಳಿ, ಕೇಳ್ತಿದೆ. ಹಾ ಮೇಡಮ್, ನನಗೆ ಬ್ಲೀಡಿಂಗು 15 ದಿವಸಕ್ಕೊಂದ್ಸರಿ ಡೇಟ್ ಆಗ್ತಾ ಇತ್ತು ಮೇಡಮ್. ಅದು 15 ದಿವಸಕ್ಕೊಂದ್ಸರಿ ಆದ್ರೆ ಅದು 15 days ಏನು 20 days ಈ ತರ ಬ್ಲೀಡಿಂಗ್ ಆಗ್ತಾನೆ ಇತ್ತು ಮೇಡಮ್ ನನಗೆ. ಅದಕ್ಕೆ ಡಾಕ್ಟರ್ ಹತ್ರ ಹೋದಾಗ ಅವರು DNC ಮಾಡಿದ್ರೆ ಕಡಿಮೆ ಆಗತ್ತೆ ಅಂತ ಹೇಳಿದ್ರು ಮೇಡಮ್. ಅದು ಒಂಥರ ಪೀಸ್ ತರ ಬ್ಲೀಡಿಂಗ್ ಆಗ್ತಿತ್ತು ಮೇಡಮ್ ನನಗೆ. ಬೇರೆ ಗಟ್ಟಿಯಾಗಿ ಗರ್ಭಕೋಶದ ಗೆಡ್ಡೆ ಏನಾದ್ರು ಇದೆ ಅಂತ ಹೇಳಿದಾರ? ಸ್ಕ್ಯಾನ್ ಏನಾದ್ರು ತೆಗ್ಸಿದೀರಾ ನೀವು? ಸ್ಕ್ಯಾನ್ ಮಾಡಿದ್ರು ಮೇಡಮ್, ಅದು ಹಾರ್ಮೋನ್ಸ್ ವ್ಯತ್ಯಾಸ ಆಗಿದೆ, ಆ ತರ ಆಗ್ತಾ ಇದೆ ಅಂತ ಹೇಳಿದಾರೆ ಮೇಡಮ್ ಅವರು. ಓಕೆ, ಅದು ಇಂಜೆಕ್ಷನ್ ಕೊಟ್ಟಿದ್ದಾರೆ ಮೇಡಮ್, ಡೆಪೋ ಪ್ರೊವೈರ್ ಯಾವ್ದೋ ಒಂದು ಇಂಜೆಕ್ಷನ್ ಕೊಟ್ಟಿದ್ದಾರೆ, 3 months ಒಂದ್ ಮಾಡ್ಸಕ್ ಹೇಳಿದಾರೆ ಮೇಡಮ್ ಅವರು. ಹೌದು, ಒಂದ್ ಮಾಡಿದಾರೆ ಮೇಡಮ್. ಅದೇನು ಬ್ಲೀಡಿಂಗ್ ಒಂದ್ ಸ್ವಲ್ಪನೂ ಕಡಿಮೆ ಆಗ್ತಾ ಇಲ್ಲ ಮೇಡಮ್ ನನಗೆ. ಅದೇ ನೋಡಿ, ಈ ತರ ಹಾರ್ಮೋನ್ಸ್ ಉತ್ಪಾದನೆಯಲ್ಲಿ ಏರ್ಪೇರ್ ಆಗ್ತಿದ್ರು ಬ್ಲೀಡಿಂಗ್ ತುಂಬಾ ಆಗ್ತಾ ಇರುತ್ತೆ. ಯಾಕಂದ್ರೆ ಮುಟ್ಟು ಶುರು ಆಗೋದಕ್ಕೂ ಒಂದು ಹಾರ್ಮೋನಿನ ಉತ್ಪಾದನೆ ಆಗ್ಬೇಕು, ಅದೇ ರೀತಿ ಮುಟ್ಟು ನಿಲ್ಲೋದಕ್ಕೂ ಹಾರ್ಮೋನ್ ಉತ್ಪಾದನೆಯಲ್ಲಿ ವ್ಯತ್ಯಾಸಗಳು ಇರಬೇಕು. ಆದ್ರೆ ಕೆಲವರಲ್ಲಿ ಏನಾಗುತ್ತೆ, ಮುಟ್ಟು ಶುರು ಆಗೋದಕ್ಕೆ ಹಾರ್ಮೋನ್ಸಿನ ಉತ್ಪಾದನೆ ಆಗುತ್ತೆ, ಅದೇ ಮುಟ್ಟು ನಿಲ್ಲೋದಕ್ಕೆ ಈ ತರ ಫ್ಲಕ್ಚುಯೇಷನ್ಸ್ಗಳು ಕಾಣಿಸ್ಕೊಳ್ಳುತ್ತೆ. ಸೊ ಹಾಗಾಗಿ ಈ ತರ ಸಮಸ್ಯೆಗಳು ಲೈಫ್ ಲಾಂಗ್ ಅಥವಾ ಮುಟ್ಟು ನಿಲ್ಲೋವರೆಗೂ ಕಂಟಿನ್ಯೂ ಆಗೋ ಸಾಧ್ಯತೆಗಳು ಹೆಚ್ಚಿದೆ. ಸೊ ಅದಕ್ಕೆ ನೀವು ಮುನ್ನೆಚ್ಚರಿಕೆಯಾಗಿ ಇದಕ್ಕೆ ಒಳ್ಳೆ ಪರಿಹಾರ ಕಂಡುಕೊಳ್ಳೋದು ಬಹಳ ಅಗತ್ಯ ಆಗುತ್ತೆ. ಯಾಕಂದ್ರೆ ತೀರಾ ರಕ್ತಸ್ರಾವ ಆಗ್ತಾ ಇದೆ ಅಂದ್ರೆ ಮತ್ತೆ ಅದರಿಂದ ಅನೀಮಿಯಾ ಅಥವಾ ಏನು ಹೇಳ್ತೀವಿ ನಾವು, ಹಿಮೋಗ್ಲೋಬಿನ್ ಕೌಂಟ್ ಕಡಿಮೆ ಆಗೋ ಸಾಧ್ಯತೆಗಳು ಹೆಚ್ಚಿದೆ. ಸೊ ಅದಕ್ಕೆ ಕೂಡಲೇ ನೀವು ಪರಿಹಾರ ಕಂಡ್ಕೋಬೇಕು, ಏನಕ್ಕೆ ಆ ಥರ ಆಗ್ತಾ ಇದೆ, ಎಲ್ಲಿ ನಿಮಗೆ ಕೊರತೆ ಕಾಣಿಸ್ಕೊಳ್ತಾ ಇದೆ. ಹೋಮಿಯೋಪತಿಗಳು ಒಳ್ಳೆ ಚಿಕಿತ್ಸೆ ಕೊಡ್ತೀವಿ ನಾವು, ಯಾವುದೇ ರೀತಿಯಾದಂತಹ ಮುಂದೆ ತೊಂದರೆ ಇಲ್ಲದೆ, ಸೈಡ್ ಎಫೆಕ್ಟ್ ಇಲ್ಲದೆ ಇರುವಂತಹ ನಾವು ಔಷಧಿ ನಿಮಗೆ ಕೊಡ್ತೀವಿ. ಸ್ವಲ್ಪ ಟೈಮ್ವರೆಗೂ ರೆಗ್ಯುಲರ್ ಆಗಿ ನಾವು ಹೇಳೋ ಹಾಗೆ ನೀವು ಪಾಲಿಸಬೇಕು. ಓಕೆ, ದೊಡ್ಡಬಳ್ಳಾಪುರದಿಂದ ಆರ್ತಿ ಕರೆ ಮಾಡಿದ್ದಾರೆ. ಆರ್ತಿ ಅವರೇ ಹೇಳಿ, ಏನು ಸಮಸ್ಯೆ ಇದೆ? ಮೇಡಮ್, ನಂದು ಫೈಬ್ರಾಯ್ಡ್ ಇದೆ ಅಂತ ನಿನ್ನೆ ಸ್ಕ್ಯಾನಿಂಗ್ ಮಾಡ್ತಿದ್ದೆ. ಅದು ಬರ್ದಿದ್ದಾರೆ ಯೂಟ್ರಸ್ ಅಲ್ಲಿ ಇದೆ ಅಂತ, 4 × 2.8 centimeter ಇದೆ ಅಂತ. ಓಕೆ, ಹೇಳಿ. ನನಗೆ ಅದೇ ಪೀರಿಯಡ್ ಟೈಮ್ ಅಲ್ಲಿ 2 ರಿಂದ 3 ದಿನ ತುಂಬಾನೇ ಹೋಗೋದು, ಬ್ಲೀಡಿಂಗ್ ಇದೆ ಹೆಚ್ಚಾಗಿ.
ಅಂದ್ರೆ ಕಂಟ್ರೋಲ್ ಮಾಡಕ್ಕೆ, ಅಂದ್ರೆ ತುಂಬಾನೇ ಪೈನ್ ಇರುತ್ತೆ. ವಯಸ್ಸು ಎಷ್ಟು ನಿಮ್ದು? ನಂದು ಈಗ 32. ಓಕೆ. ಮಕ್ಕಳು ಇಬ್ರಿದ್ದಾರೆ. ಮೊದ್ಲಿಂದ ಈ ತರ ಸಮಸ್ಯೆ ಇತ್ತಾ ಅಥವಾ ಈಗ ಡೆಲಿವರಿ ಎಲ್ಲ ಆದ್ಮೇಲೆ ಶುರು ಆಗಿದ್ದ ಈ ತರ ಸಮಸ್ಯೆಗಳು? ಇಲ್ಲ, ಮೊದ್ಲಿಂದನೂ ಪೈನ್ ಇತ್ತು ನನಗೆ, ಒಂದು 15 ವರ್ಷದಿಂದನಿದೆ. ಆ ನಂತರ ಈಗ ಅದು ಬ್ಲೀಡಿಂಗ್ ಅಂತೂ ಜಾಸ್ತಿ ಆಗಿದೆ ಒಂದು 3-4 ವರ್ಷದಿಂದ. ಹೌದಾ? ಸೊ ಅದೇ ನೋಡಿ, ಎರಡನೇ ಮಗನ ಹುಟ್ಟಿದ ಮೇಲೆ ಜಾಸ್ತಿ ಆಗಿದೆ. ನಾನು ಈಗಾಗಲೇ ಹೇಳ್ದಾಗೆ ಫುಡ್ಡಲ್ಲೂ ಸ್ವಲ್ಪ ಮಟ್ಟಕ್ಕೆ ನೀವು ವ್ಯತ್ಯಾಸಗಳನ್ನ ಮಾಡ್ಕೊಳ್ಳಿ. ಅಂದರೆ ಹಾಲು ಜಾಸ್ತಿ ಕುಡಿಯೋದಿರ್ಬೋದು ಅಥವಾ ನಾನ್ ವೆಜ್ ತಿನ್ನೋದಿರ್ಬೋದು, ಇದನ್ನೆಲ್ಲ ಆದಷ್ಟು ಮಟ್ಟಕ್ಕೆ ಕಡಿಮೆ ಅಥವಾ ಕಂಪ್ಲೀಟಾಗಿ ಅವಾಯ್ಡ್ ಮಾಡಿ, ಚೆನ್ನಾಗಿ ವ್ಯಾಯಾಮ ಮಾಡಿ, ವಾಕಿಂಗ್ ಮಾಡಿ. ಅದೇ ರೀತಿ ಫುಡ್ಡಲ್ಲಿ ಸೊಪ್ಪು, ತರಕಾರಿ, ಮೊಳಕೆ ಧಾನ್ಯ ಇದನ್ನೆಲ್ಲ ಹೆಚ್ಚಾಗಿ ಸೇವಿಸೋದ್ರಿಂದ ಈ ಥರ ಹಾರ್ಮೋನಲ್ ಫ್ಲಕ್ಚುಯೇಷನ್ಸ್ನ ನಾವು ಕಂಟ್ರೋಲ್ ಮಾಡ್ಬೋದು. ಅದೇ ರೀತಿ ಖಂಡಿತ ಮೆಡಿಸಿನ್ಸ್ ಮುಖಾಂತರನೂ ನಾವು ಈ ಗೆಡ್ಡೆ ಏನಿದೆ ಕರಗೋ ಹಾಗೆ ಔಷಧಿ ಕೊಡ್ತೀವಿ. ಅನೇಕ ಜನರಲ್ಲಿ ಕಾಣಿಸ್ಕೊಳ್ತಾ ಇದೆ ಇತ್ತೀಚೆಗೆ. ಹೌದು, ಈಗ ಸ್ಟ್ಯಾಟಿಸ್ಟಿಕ್ಸ್ ಪ್ರಕಾರ 1 in 5 ಅಂದ್ರೆ 5 ಮಹಿಳೆಯರು ನಾವು ನೋಡುವಾಗ ಒಬ್ಬರಿಗೆ ಫೈಬ್ರಾಯ್ಡ್ ಅನ್ನೋ ತೊಂದರೆ ಇದ್ದೇ ಇರುತ್ತೆ. ಅಷ್ಟು ಸರ್ವೇ ಸಾಮಾನ್ಯ ಆಗ್ತಾ ಇದೆ, ಇತ್ತೀಚೆಗೆ ಜಾಸ್ತಿ ಮಾತಾಡ್ತೀನಿ. ಸೊ ವೀಕ್ಷಕರೇ, ಫೈಬ್ರಾಯ್ಡ್ ಬಗ್ಗೆ ಮತ್ತಷ್ಟು ಮಾತಾಡೋಣ. ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಕೊಡ್ತೀವಿ. ಚಿಕ್ಕದೊಂದು ಬ್ರೇಕ್.